ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ. 2.5 ವರ್ಷದಿಂದ ನೀವು ಐಟಿ ಬಿಟಿ ಸಚಿವರಾಗಿ ಏನ್ ಮಾಡಿದ್ರಿ ಹೇಳಿ ಸರ್? ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಇಲಾಖೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಖಾತೆಗಳ ನಿರ್ವಹಣೆಯಲ್ಲಿ ಹೇಳಿಕೊಳ್ಳುವಂತಹ ಯಾವ ಸಾಧನೆ ಮಾಡಿದ್ದಾರೆ ಎಂದು ಕುಹಕದಿಂದ ಪ್ರಶ್ನಿಸುವ ಪ್ರತಾಪ್ ಸಿಂಹ ಹಾಗೂ ಬಿಜೆಪಿ ನಾಯಕರೇ, ಇಲ್ಲಿದೆ ನೋಡಿ ಉತ್ತರ. 2 ವಿಭಿನ್ನ ಇಲಾಖೆಗಳು, ಕರ್ನಾಟಕವನ್ನು ನಂಬರ್ 1 ಸ್ಥಾನಕ್ಕೇರಿಸಿದ ನಾಯಕ ನಮ್ಮ ಪ್ರಿಯಾಂಕ್ ಖರ್ಗೆ. ಪ್ರಧಾನಿ ಮೋದಿ ಅವರಿಂದಲೇ ತಿರಸ್ಕರಿಸಲ್ಪಟ್ಟ ಪ್ರತಾಪ್ ಸಿಂಹ ಅವರೇ ಹಾಗೂ ಪ್ರಜ್ಞಾವಂತ ಕನ್ನಡಿಗರಿಂದ ತಿರಸ್ಕೃತಗೊಂಡ ರಾಜ್ಯ ಬಿಜೆಪಿ ನಾಯಕರೇ. ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರ ವಹಿಸಿಕೊಂಡ 2 ವರ್ಷದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಐಟಿ ಬಿಟಿ ಇಲಾಖೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ದಿದ್ದಾರೆ ಎಂದು ಸ್ವತಃ ನಿಮ್ಮ ಮೋದಿಯವರೇ ಕೊಂಡಾಡಿದ್ದಾರೆ. ಅವರ ಸಾಧನೆಗಳ ವಿವರ ಇಲ್ಲಿದೆ ನೋಡಿ. ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ದೇಶಕ್ಕೆ ಕರ್ನಾಟಕ ನಂಬರ್ 1, ಒಟ್ಟಾರೆ ಸೂಚ್ಯಂಕ 72.23%. ಪಂಚಾಯತ್ ಚೌಕಟ್ಟಿನ ಮಾನದಂಡದಲ್ಲಿ ಕರ್ನಾಟಕಕ್ಕೆ 3ನೇ ಸ್ಥಾನ. ಪಂಚಾಯತ್ ಹಣಕಾಸಿನಲ್ಲಿ ದೇಶಕ್ಕೆ ಕರ್ನಾಟಕವೇ ನಂಬರ್ 1. ಪಂಚಾಯತ್ ಜವಾಬ್ದಾರಿ ನಿರ್ವಹಣೆಯಲ್ಲೂ ದೇಶಕ್ಕೆ ರಾಜ್ಯವೇ ನಂಬರ್ 1. ಇವೆಲ್ಲವೂ ಮೋದಿ ಸರ್ಕಾರವೇ ಪ್ರಿಯಾಂಕ್ ಖರ್ಗೆ ಅವರ ಸಾಮರ್ಥ್ಯಕ್ಕೆ ನೀಡಿರುವ ಸರ್ಟಿಫಿಕೇಟ್ಗಳು. ಇನ್ನು ಐಟಿ ಬಿಟಿ ಇಲಾಖೆಯ ಲೆಕ್ಕ ಬೇಕಾ? ನಮ್ಮ ಬೆಂಗಳೂರಿನತ್ತ ಇಡೀ ವಿಶ್ವವೇ ಬೆರಗಿನಿಂದ ತಿರುಗಿ ನೋಡುವಂತಹ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಭಾರತದ ಎಐ ಪ್ರತಿಭಾ ಸಂಪತ್ತಿನಲ್ಲಿ ಕರ್ನಾಟಕವೇ ನಂಬರ್ 1. ಜಿಸಿಸಿ ನೀತಿಯನ್ನು ಪರಿಚಯಿಸಿದ ಮೊದಲ ರಾಜ್ಯ ಕರ್ನಾಟಕ. ಬಾಹ್ಯಾಕಾಶ ನೀತಿಯನ್ನು ಪರಿಚಯಿಸಿದ ಮೊದಲ ರಾಜ್ಯ. ಫಿನ್ಟೆಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ರಚಿಸಿದ ಮೊದಲ ರಾಜ್ಯ. 1,000ಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳಿಗೆ ಅನುದಾನ ಒದಗಿಸುತ್ತಿರುವ ಮೊದಲ ರಾಜ್ಯ. ಎಲೆಕ್ಟ್ರಾನಿಕ್ಸ್ ವಿನ್ಯಾಸದಲ್ಲಿ ಪ್ರಥಮ ಸ್ಥಾನ. ಸ್ಟಾರ್ಟ್ಅಪ್ ಫಂಡಿಂಗ್ ನಲ್ಲಿ ಭಾರತದ ಅಗ್ರಮಾನ್ಯ ನಾಯಕ ನಮ್ಮ ಕರ್ನಾಟಕ. ಸೆಮಿಕಂಡಕ್ಟರ್ ವಿನ್ಯಾಸ ಪರಿಸರ ವ್ಯವಸ್ಥೆಯಲ್ಲಿ ಅಗ್ರಸ್ಥಾನ. ದೇಶದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳ ಸಂಖ್ಯೆಯಲ್ಲೂ ನಂಬರ್ 1. ನೀತಿ ಆಯೋಗದ ಭಾರತ ನಾವೀನ್ಯತೆ ಸೂಚ್ಯಂಕದಲ್ಲೂ ನಂಬರ್ 1. ನೀತಿ ಆಯೋಗದ ನಾವೀನ್ಯತೆ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದ ಆದ್ಯತಾ ಹೂಡಿಕೆ ತಾಣ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಅಗ್ರಸ್ಥಾನ. ಎಐ ಮತ್ತು ಬಿಗ್ ಡಾಟಾ ಎಕೋಸಿಸ್ಟಂನಲ್ಲಿ ಬೆಂಗಳೂರಿಗೆ ಜಗತ್ತಿನಲ್ಲಿಯೇ 5ನೇ ಸ್ಥಾನ. 2020ರಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಂನಲ್ಲಿ ರಾಜ್ಯಕ್ಕೆ 21ನೇ ಸ್ಥಾನವಿತ್ತು. 2025ರಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಬೆಂಗಳೂರು 14ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ನಿಮಗಿದು ಗೊತ್ತಿರಲಿ. ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಪಾಲಿಸಿಗಳನ್ನು ರೂಪಿಸಿದ ರಾಜ್ಯದ ಏಕೈಕ ಸಚಿವ ಎಂದರೆ ಅದು ನಮ್ಮ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಈ 2 ಇಲಾಖೆಗಳು ಹಿಂದೆಂದೂ ಕಾಣದ ಪ್ರಗತಿ ಸಾಧಿಸಿವೆ ಎನ್ನುವುದಕ್ಕೆ ಇವು ಕೆಲವು ಉದಾಹರಣೆಗಳಷ್ಟೇ. ಬಿಜೆಪಿಗರೇ, ನಿಮ್ಮ ಸಂದೇಹಗಳಿಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸುತ್ತೇನೆ.